ಜಂಗಮಶೇಖೇಹಳ್ಳಿ ನೂತನ ಪಶು ಚಿಕಿತ್ಸಾಲಯ ಉದ್ಘಾಟನೆ ಮಾಡಿ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನೂತನ ಪಶು ಚಿಕಿತ್ಸಾಲಯ ಉದ್ಘಾಟನೆ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿದರು. नीराजनं दर्शयामि नीराजनमध्यार्घ्यम् आचमनीयं समर्पयामि साम्बजे नमः पार्वतीपतये हर महादेव माता की जय। पूजा पूर्वके नमायुरारोग्य फलप्राप्त्यर्थं पूर्वके नमः महालक्ष्मी गो महालक्ष्मी कृपाकटाक्षा प्राप्त्यर्थं पूर्वके वेदोक्तमन्त्र पुष्पाञ्जलिं समर्पयामि तद्भीमं महादेवताभ्यो नमो नमः। स्वप्रकाश महादेव भगवान् श्रीरामः इंजेक्शन है महालक्ष्मी विद्महे विष्णुपत्नी वेंकटेश्वर स्वामी देवता रविंद्र गोविंदा ಜಂಗಮಶೇಖೇಹಳ್ಳಿ ಮತ್ತೊಂದು ನಲ್ಮಾಚ್ನಲ್ಲಿ ಕ್ರಾಸ್ ಅಲ್ಲಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನ ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಪಿರಿಯಾಪಟ್ಟಣ ವೆಂಕಟೇಶಣ್ಣವರಿಗೆ ನಾನು ವಿನಂತಿ ಮಾಡಿಕೊಂಡೆ. ಇಲ್ಲ ಸುಧಾಕರ್, ಇರೋದೇ ಕಮ್ಮಿ 20 ಇದೆ, ನಾನು ಒಂದು ಕೊಡ್ತೀನಿ, ಈಗ ಮುಂದೆ ನೋಡೋಣ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಸುಮಾರು ಒಂದು ಕಾಲು ವರ್ಷ ಇದು ಪ್ರಯತ್ನ ನಡೀತು. ಈಗ ಇವತ್ತು ನಾಳೆ ಅಂತ ಹೇಳಿ ಕಡೆಗೆ ಒಂದು 3-4 ತಿಂಗಳಿಂದ ನಮಗೆ ಅದರ ಒಂದು ಆದೇಶ ಸಿಕ್ತು. ಈಗ ನಾನು ಹೇಳಿದೆ ಮುನ್ನಣ್ಣಪ್ಪನವ್ರಿಗೆ, ಏನಕ್ಕೆ ಬೇಕು ನೀವು ಕಡೆ ಊರು, ಆಮೇಲೆ ಎಲ್ಲ ಕೈಗಾರಿಕೆ ಆಗ್ಬಿಟ್ಟಿದೆ, ಕೈಗಾರಿಕೆಗಳಿದ್ದಾಗ ಹಸುಗಳು ಎಲ್ಲಿರ್ತವೆ ಅಂತ ಕೇಳಿದೆ. ಇಲ್ಲ ನಮ್ಮಲ್ಲಿ ಹಸುಗಳು ಕುರಿಗಳು ಎಲ್ಲ ಜಾಸ್ತಿ ಇದೆ. ನಾನು ಹೇಳಿದೆ ಒಂದು ಕಡೆಗೆ ಆಗ್ಬಿಡ್ತದೆ, ಮಧ್ಯದಲ್ಲಿ ಯಾರಿಗನ್ನ ಬೇರೆ ಕಡೆ ಕೊಡೋಣ ಅಂತ. ಇಲ್ಲ ನಮ್ಮೂರಲ್ಲಿ 1200 ಲೀಟ್ರ್ ಹಾಲು ಆಗ್ತದೆ, ಹೆಚ್ಚು ಪಶುಗಳಿದ್ದಾವೆ, ಬೇರೆ ಬೇರೆ ಕುರಿ ಮೇಕೆ ಮತ್ತೊಂದು ಇವೆಲ್ಲ ಇದ್ದಾವೆ ಅಂತಕ್ಕಂಥದ್ದು ಹೇಳಿದ್ರು. ಆದರೂ ಒಂದು ರೀತಿಯಲ್ಲಿ ದೊಡ್ಡ ಗ್ರಾಮ ಆಗಿದ್ದರಿಂದ ಮತ್ತು ಹೆಚ್ಚು ಇಲ್ಲಿ ಜನರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಕಡೆ ಗ್ರಾಮ ಆದರೂ ಕೂಡ ಇದರ ಉಪಯೋಗ ಆಗಲಿ. ಬಹುಶಃ ಶಿಡ್ಲಘಟ್ಟ ತಾಲೂಕಿನವ್ರಿಗೂ ಇದು ಉಪಯೋಗ ಆಗುತ್ತೆ. ಶಿಡ್ಲಘಟ್ಟದ ಈಗ ಗಡಿಯಲ್ಲಿ ಇರ್ತಕ್ಕಂಥ ಊರುಗಳು ದೊಡ್ಡ ಊರುಗಳಿದ್ದಾವೆ, ಉತ್ತರದಲ್ಲಿ ಇವೆಲ್ಲ ಊರುಗಳಿರೋದ್ರಿಂದ ಅವರೆಲ್ಲ ಇಲ್ಲಿ ಬಂದು ಇಲ್ಲಿ ಇದನ್ನು ಬಳಕೆ ಆಗ್ತಕ್ಕಂಥದ್ದು, ಇದರ ಸೇವೆಯನ್ನು ಪಡಿತಕ್ಕಂಥದ್ದಾಗುತ್ತೆ. ಇದು ಒಂದು ಕಡೆ. ಈಗ ತಮಗೆ ಗೊತ್ತಿದೆ, ಈಗಾಗಲೇ ಸರ್ಕಾರ ಮೊನ್ನೆ ಪಿರಿಯಾಪಟ್ಟಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಾಲುಬಾಯಿ ರೋಗದ ಚಿಕಿತ್ಸೆ ಅದರ ಒಂದು ಆಂದೋಲನವನ್ನು ಲಸಿಕೆ ಆಗ್ತಕ್ಕಂಥದ್ದಕ್ಕೆ ಒಂದು ಕಾರ್ಯಕ್ರಮವನ್ನು ಅವತ್ತು ಪ್ರಾರಂಭ ಮಾಡಿದ್ವಿ. ನಾವು ಕೂಡ ಅದನ್ನು ಶುರು ಮಾಡುವಂಥದ್ದು ಮಾಡಿದ್ವಿ. ಅದರಿಂದ ಇವತ್ತು ಇದರ ಅನುಕೂಲ ಪಡಿಬೇಕಾಗುತ್ತೆ. ಮುಖ್ಯವಾಗಿ ಬರೀ ನಮ್ಮ ಪಶುವೈದ್ಯ ಇಲಾಖೆಯವರು ಒಬ್ಬರೇ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ರಾಸುಗಳ ಆರೋಗ್ಯ ಮತ್ತು ಅದರ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನಿತ್ತು ಅದರ ವ್ಯಾಪ್ತಿಗೆ ಬರ್ತಕ್ಕಂಥ ವೈದ್ಯರು ಕೂಡ ಇವತ್ತು ಬಹಳಷ್ಟು ಇದಕ್ಕೆ ಸಹಕಾರಿಯಾಗಿ ಜೊತೆಯಾಗಿ ಇಲಾಖೆ ಮತ್ತು ಅವರು ಒಟ್ಟಾಗಿ ಮಾಡ್ತಾ ಇದ್ದಿದ್ದರಿಂದ ಬಹಳಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಹೈನೋದ್ಯಮ ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಈಗ ನಮ್ಮ
ಜಿಲ್ಲೆಗೆ ಜನವರಿಯಿಂದ ನಮ್ಮದೇ ಪ್ರತ್ಯೇಕ ಹಾಲು ಒಕ್ಕೂಟ ಆಗಿತ್ತು. ಸುಮಾರು ಈಗಾಗಲೇ ನಾವು ಮೇ 15ರವರೆಗೂ ₹1 ಹೆಚ್ಚು ನಮ್ಮ ಒಕ್ಕೂಟದಿಂದ ಹೆಚ್ಚು ಕೊಡುವಂಥದ್ದಕ್ಕೆ ಹಾಲು ಉತ್ಪಾದಕರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲೇ ಅತಿ ಹೆಚ್ಚು 1,25,000 ಲೀಟ್ರು ನಮ್ಮ ಚಿಂತಾಮಣಿಯಲ್ಲಿ ಒಂದು ದಿವಸಕ್ಕೆ ಉತ್ಪಾದನೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ನಮ್ಮ ಚಿಂತಾಮಣಿ ತಾಲೂಕು. 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಶಿಡ್ಲಘಟ್ಟ, 95,000 ಏನೋ ಆಗ್ತಾ ಇದೆ ಪ್ರತಿ ಲೀಟ್ರು, ಪ್ರತಿ ದಿವಸ ಇವತ್ತು ಉತ್ಪಾದನೆ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ನಮ್ಮ ಹೊಸದಾಗಿ ಆಗಿರ್ತಕ್ಕಂಥ ಹಾಲು ಒಕ್ಕೂಟ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಅದಕ್ಕೆ ಏನು ಬೇಕು ಸೌಲಭ್ಯ ಏನು ಬೇಕು, ಪ್ಯಾಕಿಂಗು, ಹಾಲು ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ಸೌಲಭ್ಯ ನಮ್ಮಲ್ಲಿಲ್ಲ. ಈಗ ನಾವು ಸುಮಾರು ₹2.25 ಖರ್ಚು ಮಾಡಿ ಅದಕ್ಕೆ ಖರ್ಚಾಗ್ತಾ ಇದೆ ಪ್ಯಾಕಿಂಗ್ ಮಾಡುವಂಥದ್ದಕ್ಕೆ. ಕೋಲಾರ ಮತ್ತು ಬೆಂಗಳೂರು ಯಲಹಂಕ ಮದರ್ ಡೈರಿಯಲ್ಲಿ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಸ್ಥಳಾವಕಾಶ ಹಿಂದೆ 2015 ಇಸ್ವಿಯಲ್ಲಿ 15 ಎಕರೆ ಜಾಗ ಕೊಡುವಂಥದ್ದಾಗಿತ್ತು. ಹಿಂದೆ ಅವಾಗೆಲ್ಲ ನಾವೆಲ್ಲರೂ ಒಟ್ಟಿಗೆ ಹೋಗಿ ಅಂದಿನ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ವಿ. ಅವಾಗ ಆದೇಶ ಆಗಿತ್ತು. ಯಾಕಂದ್ರೆ ನಾನು ಇವೆಲ್ಲ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ನಾವು ಮತ್ತೆ 10 ಎಕರೆ ಕೊಡ್ಸೋಣ ಅಲ್ಲೇ ಅಂತ ಹೇಳಿ ಪ್ರಯತ್ನ ಮಾಡಿ ಈಗ ಬಹುಶಃ ಈ 1-2-3 ದಿವಸದಲ್ಲಿ ಆದೇಶ ಆಗ್ತದೆ. ಬಹಳಷ್ಟು ಸಮಸ್ಯೆ ಸೃಷ್ಟಿ ಮಾಡಿದ್ರು ತೋಟಗಾರಿಕೆ ಇಲಾಖೆಯವರು. ಆಗ 2010ರಲ್ಲಿ ಮಾರ್ಚ್ ತಿಂಗಳಲ್ಲಿ ಅವತ್ತು ಆದೇಶ ಆಗಿತ್ತು KMFಗೆ 15 ಎಕರೆ ಕೊಡೋದು ಅಂತ. ನಂತರ ಅದು ಕೊಚ್ಚಿಮೂಲ್ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ಗೆ ಅಂತ ಹೇಳಿ 5,27,00,000 ದುಡ್ಡು ಕಟ್ಟಬೇಕು ಅಂತ ಅವತ್ತು ಅವರು ನಂತರದ ದಿನಗಳಲ್ಲಿ ಒಂದು ಪತ್ರವನ್ನು ಕಳಿಸ್ತಾರೆ. ಆ ದುಡ್ಡು ಕಟ್ಟಿರ್ಲಿಲ್ಲ. ಇವತ್ತಿಗೂ 5,27,00,000 ಕಟ್ಟಿಲ್ಲ. ಮೊನ್ನೆ ಅದನ್ನ ಅಡ್ಡ ಹಾಕೊಂಡು ಕೂತಿದ್ರು ತೋಟಗಾರಿಕೆ ಇಲಾಖೆಯವರು. 5,27,00,000 ಕೊಡಬೇಕು. ಮತ್ತೆ ಇವತ್ತೇನು ಅಲ್ಲಿ ಭೂಮಿ ಕೊಡ್ತಾ ಇದೀವಿ, ಆ ಭೂಮಿ ಬೆಲೆ ಏನು ಮಾರುಕಟ್ಟೆ ಬೆಲೆ ಏನಿದೆ ಆ ಮಾರುಕಟ್ಟೆ ಬೆಲೆ ಅಂತ ದುಡ್ಡು ಕೊಡಬೇಕು, ಅಥವಾ ಅಷ್ಟು ಬೆಲೆ ಬಾಳ್ತಕ್ಕಂಥ ಜಾಗ ಪರ್ಯಾಯವಾಗಿ ಕೊಡಬೇಕು ಅಂತ ಅವರು ತಗಾದೆ ತೆಗಿತಕ್ಕಂಥ ಕೆಲಸ ಆಯಿತು. ನಾನು ಹೇಳಿದ ಇದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಹಾಲು ಒಕ್ಕೂಟ, ಯಾವುದೇ ರೀತಿ ಲಾಭ ಇಲ್ಲ ಇಲ್ಲಿ. ಇದನ್ನ ನೀವು ಆ ರೀತಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಳೆ ಬಾಕಿ ಎಲ್ಲ ಬೇಕಾದ್ರೆ ನೀವು ಕೋಲಾರವ್ರ ಹತ್ರ ಕೇಳ್ಕೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಕಡೆಗೆ ನಮ್ಮ ಮಂತ್ರಿಗಳು, ತೋಟಗಾರಿಕೆ ಮಂತ್ರಿಗಳು, ನನಗೆ ಆತ್ಮೀಯರು, ನಮ್ಮ ಮಲ್ಲಿಕಾರ್ಜುನ್ ಅವರು ನೀವು ಬೇಕಾನೆ ಆಯ್ತು ಮಾಡೋಣ ಅಂತೇಳಿ ಈಗ ಬಹುಶಃ ಇವತ್ತು ರಜೆಗಳು ಬಂದಿದ್ದರಿಂದ ಈ ಬಹುಶಃ ಮುಂದಿನ ವಾರದಲ್ಲಿ ನಮಗೆ ಅಧಿಕೃತವಾಗಿ 9 ಎಕರೆ 38 ಗುಂಟೆ ಅಥವಾ 9.5 ಎಕರೆ ನಮಗೆ ಈಗ ಹೆಚ್ಚುವರಿಯಾಗಿ ಪ್ಯಾಕಿಂಗ್ ಯೂನಿಟ್ ಮಾಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಅದು ನಾವು ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ ಅದನ್ನು ಮಾಡ್ಕೊಂಡು ಪ್ರಾರಂಭ ಮಾಡಿದ್ರೆ ಏನು ₹2.25 ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಪ್ಯಾಕಿಂಗಿಗೆ, ನಮಗೆ ₹1.25 ದುಡ್ಡು ಉಳಿತದೆ. ಇದೆಲ್ಲ ಆದಾಯ ಆಗುತ್ತೆ ನಮ್ಮ ಮಿಲ್ಕ್ ಯೂನಿಯನ್ಗೆ. ಜೊತೆಯಲ್ಲಿ ಈಗ ನಿಮಗೆ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4-5 ತಿಂಗಳಿಂದ ಹೇಳ್ತಾ ಇದ್ರು ಹಾಲು ಉತ್ಪಾದಕರಿಗೆ ಇನ್ನೂ ಹೆಚ್ಚು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಈಗಾಗಲೇ ಮೊನ್ನೆ ₹4 ಕೊಡೋದಕ್ಕೆ ನೇರವಾಗಿ ಅದು ಹಾಲು ಉತ್ಪಾದಕರಿಗೆ ಕೊಡಬೇಕು. ಪಕ್ಕದ ರಾಜ್ಯಗಳಲ್ಲಿ ₹52 ಹಿಡಿದು ಕೆಲವು ಕಡೆ 58-60 ಕೂಡ ಹಾಲು ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥದ್ದು, ಅಷ್ಟು ರೇಟ್ ಇದೆ ಅಂತಕ್ಕಂಥದ್ದನ್ನ ಅವೆಲ್ಲ ಮಾಹಿತಿ ತಗೊಂಡು ನಮ್ಮಲ್ಲಿ ಕಮ್ಮಿ ಇದೆ, ಇಡೀ ದೇಶದಲ್ಲಿ ಕಮ್ಮಿ ಬೆಲೆಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ₹4 ಹೆಚ್ಚು ಮಾಡಿದ್ರು. ಯಾರಿಗೋಸ್ಕರ ಹೆಚ್ಚು ಮಾಡಿದ್ರು ಹೇಳಿ? ರೈತರಿಗೋಸ್ಕರ. ಇದನ್ನು ವಿರೋಧ ಮಾಡ್ತಾ ಇರೋರು ಯಾರು? ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರ ಹಂಗೆ ಹಿಂಗೆ ಬೆಲೆ ಏರಿಕೆ ಮಾಡಿದೆ, ಮತ್ತೊಂದು ಹೇಳಿದೆ ಅಂತ. ಯಾರಿಗೆ ಇವತ್ತು ಅನುಕೂಲ ಆಗಿರೋದು? ಯಾರಿಗೆ ಇವತ್ತು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು? ಇವರಿಗೆ ನಿಜವಾಗ್ಲೂ ರೈತರ ಮೇಲೆ ಏನಾದರೂ ಕಾಳಜಿ ಇದ್ದಿದ್ರೆ ಕಳೆದ ಸರ್ಕಾರದ ಅವಧಿಯಲ್ಲಿ ಅವರು ಸುಮಾರು 720-30 ಕೋಟಿ ರೈತರಿಗೆ ಏನು ಸರ್ಕಾರ ₹5 ಪ್ರೋತ್ಸಾಹ ಧನ ಕೊಡ್ತಾ ಇತ್ತು ಅದನ್ನ ಬಾಕಿ ಇಟ್ಟು ಹೋಗಿದ್ರು. ಯಾಕೆ ಬಾಕಿ ಇಟ್ರಿ? 4 ವರ್ಷ ಅವರ ಆಡಳಿತ ಅವಧಿಯಲ್ಲಿ ಪ್ರತಿ ವರ್ಷ ಅದಕ್ಕೆ ಬಾಕಿ ಇಟ್ಕೊಂಡು ಹೋಗಿ 700 ಕೋಟಿ ನಮ್ಮ ಸರ್ಕಾರದ ಮೇಲೆ ಹೊರೆ ಹಾಕಿದ್ದಾರೆ. ಈ 2 ವರ್ಷದಲ್ಲಿ ಪದೇ ಹೇಳ್ತಾರೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಸರ್ಕಾರದಲ್ಲಿ ಹಣ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳಿ. ಈ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಈ ಬಾಕಿಯನ್ನ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಈಗ ಇದೆಲ್ಲ ಒಂದು 300 ಕೋಟಿವರೆಗೂ ಉಳಿಸ್ಕೊಂಡಿದೆ. ಅದು ಕೂಡ ಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಈ ವರ್ಷದ ಒಳಗೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಅದು ಕೂಡ ಬಾಕಿ ಇಲ್ಲದೆ ಮಾಡ್ತೀವಿ. ಮತ್ತೊಂದು ಹೊರೆ ಆಯ್ತು ನಮಗೆ. ಏಕಾಏಕಿ 2024ರಲ್ಲಿ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಬಹಳ ದೊಡ್ಡ ಮಟ್ಟಕ್ಕೆ 1 ಕೋಟಿ ಲೀಟರ್ ಮೇಲೆ ದಾಟೋಯ್ತು.
ನಮ್ಮ ಜಿಲ್ಲೆಯಲ್ಲೇ ನಿಮ್ಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ಆಯ್ತು ಅಂತ. ಈಗ 4 ಲಕ್ಷ ಚಿಲ್ಲರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹೈನೋದ್ಯಮದ ಮೇಲೆ ಇವತ್ತು ಜನ ಅವಲಂಬಿತವಾಗಿದ್ದಾರೆ. ಅದಕ್ಕೆ ಇವತ್ತು ನಾವು ಹೆಚ್ಚು ಜನರಿಗೆ ಪಶುಗಳನ್ನ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಅದರಿಂದ ಇವತ್ತು ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತು ಅವರೇ ಹೇಳಿದ್ರು, ರಾಜ್ಯಕ್ಕೆ ಕೊಟ್ಟಿರುವಂಥದ್ದು 20ರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದ ಕಾರಣದಿಂದ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿದ್ದರಿಂದ ಒಂದು ರೀತಿ ಅವ್ರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡು ನನಗೆ ಕೊಡಲೇಬೇಕು ಅಂತ ವಿನಂತಿ ಮಾಡೋದಕ್ಕೆ ನನಗೆ ಪಾಪ ಅವರು ವೆಂಕಟೇಶ್ವರನವರು ಬಹಳ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಅವರು ನಮಗೆ ಮಂಜೂರು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬೇರೆ ಯಾವುದೂ ತಾಲೂಕಿಲ್ಲ, ನಮಗೆ ನಮ್ಮ ನಾಗರಾಜ್ ಅವರು ಬಾಗೇಪಲ್ಲಿಯಿಂದ ಬಂದಿದ್ದಾರೆ, ಅದು ಕೊಟ್ಟಿಲ್ಲ. ಈ ರೀತಿ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು MLA ಆಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲೂ ಅದಕ್ಕೊಂದು ಬೆಲೆ ಇದೆ. ಮತ್ತೆ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹೆಚ್ಚು ಪ್ರಭಾವವನ್ನು ನಾವು ಬೆಳೆಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಅವಕಾಶಗಳಾಗ್ತದೆ. ಅದನ್ನ ಸ್ವಲ್ಪ ಕೂಡ ನಾವು ಎಲ್ಲೂ ತಪ್ಪುದಿರ ಮತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಹಲವಾರು ಕೆಲಸಗಳನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ದೊಡ್ಡ ಮಟ್ಟದಲ್ಲಿ ಆ ಭಾಗದ ಹಲವಾರು ಭಾರಿ ನೀರಾವರಿ, ಜಲಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ನಿರ್ದೇಶಕರ MC ಸುಧಾಕರಣ್ಣನವರು ಈಗ ನಮ್ಮ ನಡೆದಿರ್ತಕ್ಕಂಥ ಪುಷ್ಪಾಲಯದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಹ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತೀವಿ. ಅವನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವ್ರಿಗೂ ಹಾಗೂ ಈ ಕಾರ್ಯಕ್ರಮದ ಪರವಾಗಿ, ಅದೇ ರೀತಿ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. HM ಜಿಲ್ಲಾ ಸಹಕಾರ ಒಕ್ಕೂಟ ಚಿಕ್ಕಬಳ್ಳಾಪುರ. ಅಧ್ಯಕ್ಷರಾದಂತಹ ಮುನಿನಾರಾಯಣಪ್ಪಣ್ಣರವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ